ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮಾಡ್ತಾ ಇದ್ದೇನೆ ಚಿಕನ್ 65 ರೆಸಿಪಿ. ಇದು ತುಂಬ ಈಸಿ, ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಆಗಿರುತ್ತೆ. ಹೇಗೆ ಮಾಡೋದಂತ ನೋಡುವ ಬನ್ನಿ. ಇಲ್ಲಿ ನಾನು ತಗೊಂಡಿದ್ದೇನೆ 2 kg ಚಿಕನ್. ನೀವು ನೋಡ್ಬೋದು, ಇದನ್ನು ನಾನು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ. ಇದರಲ್ಲಿ ನೋಡಿ, ಚಿಕನಲ್ಲಿ ನಾರ್ಮಲ್ ಆಗಿ ಹಾರ್ಟ್ ಇರೋದು ತುಂಬ ಸಣ್ಣದು, ಇಷ್ಟು ದೊಡ್ಡ ಇರೋದಿಲ್ಲ. ಇದು ದೊಡ್ಡ ಹಾರ್ಟ್ ಈ ಚಿಕನ್ ಇದ್ದು. ಸ್ವಲ್ಪ ದಿನ ಆದರೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತೇನೆ ಈ ಚಿಕನಿಗೆ, ಅಷ್ಟು ದೊಡ್ಡದಿದೆ ಹಾರ್ಟ್. ಮತ್ತು ಇದನ್ನು ಎಲ್ಲ ಕ್ಲೀನ್ ಮಾಡಿದ್ದೇನೆ. ಇದನ್ನು ಈಗ ಮ್ಯಾರಿನೇಟ್ ಮಾಡಿ ಇಡುವ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಚಿಕನ್ 65 ಪೌಡರ್. ನೋಡಿ, 2 kgಗೆ ಇಡೀ ಪ್ಯಾಕೆಟನ್ನು ಹಾಕ್ತಾ ಇದ್ದೇನೆ. ಈ ಪ್ಯಾಕೆಟಲ್ಲಿ ಚಿಕನ್ 65 ಪ್ಯಾಕೆಟಲ್ಲಿ 100 ಗ್ರಾಮ್ ಇದೆ, ಅದು ಫುಲ್ ಹಾಕಬೇಕು 2 kgಗೆ. ಮತ್ತು 2 ಮೊಟ್ಟೆ, ಮತ್ತು ಹಾಕಿದ ನಂತರ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಇದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದೆಲ್ಲ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಬೇಕು, ಸರಿಯಾಗಿ ಮಿಕ್ಸ್ ಆಗಬೇಕು ಇದು. ಹಾಗೆ ಮಿಕ್ಸ್ ಮಾಡಿ ಒಂದು 2 ಗಂಟೆ ಇಡಬೇಕು. ಅಂದರೆ ಆಗ ಒಳ್ಳೆ ಮಸಾಲ ಎಲ್ಲ ಇದರ ಒಳಗಡೆ ಎಳೆಯುತ್ತೆ. ಈ ರೀತಿ ಸರಿಯಾಗಿ ಮಾಡಿದರೆ ಕೋಟಿಂಗ್ ಕೂಡ ಸರಿಯಾಗಿ ಒಳ್ಳೆ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕೆ ಉಪ್ಪು ಎಲ್ಲ ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಚಿಕನ್ 65 ಪೌಡರಲ್ಲಿ ಸಾಲ್ಟ್ ಎಲ್ಲ ಆ್ಯಡ್ ಆಗಿದೆ. ಹಾಗೆ ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಆಯಿತು. ಒಂದು ನೋಡ್ಬೋದು ನೀವು, 5 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಪಾರ್ಟಿ ಟೈಮಿಗೆಲ್ಲ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಹಾಗೆ ಎಲ್ಲ ನಾನು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಇದು ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸಂಜೆ ಕೂಡ ಫ್ರೈ ಮಾಡ್ಬೋದು, ತುಂಬ ಟೇಸ್ಟ್ ಆಗುತ್ತೆ. 2-3 ದಿನ ಇಡಬಾರ್ದು, ಯಾಕೆಂದರೆ ಇದರಲ್ಲಿ ಮೊಟ್ಟೆ ಆ್ಯಡ್ ಆಗಿರುತ್ತೆ, ಅದು ಮತ್ತೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ 1 ದಿನ ಮಾತ್ರ ಇದು ಮ್ಯಾರಿನೇಟ್ ಮಾಡಿ ಯೂಸ್ ಮಾಡಬೇಕು. ಹಾಗೆ ಇದು 2 ಗಂಟೆ ಇಡುವ. ನೋಡಿ, 2 ಗಂಟೆ ನಂತರ ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ಯಾವ ರೀತಿ ಕೋಟಿಂಗ್ ಬಂದಿದೆ ಅಂದರೆ ಸೂಪರಾಗಿದೆ. ಹೊರಗಡೆಯಿಂದ ಜ್ಯೂಸಿಯಾಗಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆಯಿಂದ ಜ್ಯೂಸಿಯಾಗಿದೆ ಈ ಚಿಕನ್ 65. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಕಲರ್ ಕೂಡ ನೀವು ನೋಡ್ಬೋದು ಒಳ್ಳೆಯದು ಬಂದಿದೆ. ಇದಕ್ಕೆ ಕಲರ್ ಏನು ಆ್ಯಡ್ ಮಾಡಿಲ್ಲ, ಆದರೆ ಈ ಪೌಡರ್ ಇದ್ದೆ ಕೋಟಿಂಗ್ ಕೂಡ ಸೂಪರಾಗಿದೆ. ಹಾಗೆ ಪಾರ್ಟಿ ಫಂಕ್ಷನ್ ಟೈಮಲ್ಲಿ ಈ ರೀತಿ ಮಾಡಿ ಕೊಡ್ಬೋದು. ನೋಡಿ, 2 kg ಚಿಕನಲ್ಲಿ ತುಂಬ ಚಿಕನ್ 65 ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ಈ ರೆಸಿಪಿ ಅಂತ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.